ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು, ಪಂಚಮಸಾಲಿ ಲಿಂಗಾಯತ 2A ಕೊಡ್ರಿ 2-3 ಬೇಕು 2B ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ. ಪಂಚಮಸಾಲಿ ಲಿಂಗಾಯತ ಅಂತ ಮತ್ತು ಲಿಂಗಾಯತ ಇದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ. ಆಮೇಲೆ ಎಲೆಕ್ಷನ್ದಾಗ ಗೆದ್ದು ಬಂದ ಮೇಲೆ ಸಿಗಬೇಕಾದ್ರೆ ಲಿಂಗಾಯತರ ಕೋಟದಾಗ ಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗೆ ಮತ್ತು ಸರ್ಕಾರದ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು ಲಿಂಗಾಯತ ಹೆಸರಲ್ಲಿ ತಗೋತಾರೆ. ಆದರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂಥ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಅವಹೇಳನಕಾರಿ ಈಗ ಮಾತಾಡ್ತಾರಂದ್ರೆ, ನಾವು ಸರ್ಕಾರಕ್ಕೆ ಮತ್ತು ಅವ್ರು ಇರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ, ವಿಧಾನಸಭಾ ಸಭಾಪತಿಗಳು, ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಈ ಯತ್ನಾಳ್ ಪಾಟೀಲರಿಗೆ, ಯತ್ನಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂಥ ಯಾವುದೇ ಒಂದು ಮೀಸಲಾತಿ, ಲಿಂಗಾಯತ ಕೋಟಾದಲ್ಲಿ ಸಿಗುವಂಥ ಮೀಸಲಾತಿ ಸವಲತ್ತುಗಳು ಈ ಯತ್ನಾಳ್ ಪಾಟೀಲನಿಗೆ ಕೊಡಬಾರ್ದು, ಅವನು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವ್ರಿಗೆ ಸಿಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಲಿಂಗಾಯತನೇ ಅಲ್ಲ, ಬಾಯಿ ತೆರೆದ್ರೆ ಬೇರೆನೇ ಹೇಳ್ತಾರೆ. ಅದಕ್ಕಾಗಿ ಮನವಿ ಪತ್ರವನ್ನು ಓದಿ ಈಗ ನಾವು ಕೊಡ್ತಾ ಇದ್ದೀವಿ. ಲಿಂಗಾಯತ ಧರ್ಮದಿಂದ ನಾವು ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ, ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ. ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದೀವಿ.